ಹಾಯ್ ಹಲೋ ನಮಸ್ತೆ ಎಲ್ರಿಗೂ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅವರೆಕಾಳು ಅಂದರೆ ಅವರೆಕಾಳು ಸಾಂಬಾರು, ಅವರೆಕಾಳು ಬೇಯಿಸಿರೋದು, ಹಾಗೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನಾನು ಇವತ್ತು ಮಸಾಲೆ ಹಾಕ್ದೇನೆ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನುವಂತಹ ಅವರೆಕಾಳು ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇನ್ನು ಅವರೆಕಾಳು ಸಾಂಬಾರು ಮಾಡೋದಕ್ಕೆ ನಮಗೆ ಮೇನಾಗಿ ಬೇಕಾಗಿರೋದು ಮೊದಲನೇದು ಅವರೆಕಾಳು ತೊಗೊಂಬಂದು ಬಿಡಿಸಿಟ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಸಾಂಬಾರಿಗೆ ಏನೇನು ಬೇಕು ಅಂದರೆ ಟೊಮೊಟೊ, ನಂತರ ಬೆಳ್ಳುಳ್ಳಿ, ಹಾಗೆ ಕಾಯಿ, ಈರುಳ್ಳಿ, ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಕಡೆ ಸೈಡು ಒಗ್ಗರಣೆಗೆ ಚೂರು ಟೊಮೊಟೊ, ಹಾಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಕಾಮನ್ ಆಗಿ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ ಇದ್ದೇ ಇರುತ್ತೆ. ನಾನು ಮಾಡ್ತಾ ಇರೋದು ಮಸಾಲೆ ಇಲ್ಲದೆ ಇರುವಂಥ ಮಸಾಲೆ ಇಲ್ಲದ ಅವರೆಕಾಳು ಸಾಂಬಾರು. ಬೆಸ್ಟ್ ಸಿಂಪಲ್ ಟೇಸ್ಟಿ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಷ್ಟು ರೆಡಿ ಮಾಡ್ಕೋಬೇಕಷ್ಟೇ ಸಿಂಪಲ್ಲಾಗಿ, ಜಾಸ್ತಿ ಏನೂ ಆ್ಯಡ್ ಮಾಡೋವಂಥದ್ದು ಏನೂ ಇಲ್ಲ, ಶುಂಠಿ ಆ ಥರ ಏನೂ ಇಲ್ಲ. ಇಷ್ಟಿರಲಿ. ನಂತರ ಇದನ್ನು ನಾವೆಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ನಾನೀಗ ಈರುಳ್ಳಿ, ತೆಂಗಿನಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿ, ಹಾಗೆ ಟೊಮೊಟೊ, ಅದ್ರ ಜೊತೆ ಖಾರದ ಪುಡಿ, ನಂತರ ಸಾಂಬಾರು ಪುಡಿನ ಹಾಕ್ಕೊಂಡು, ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅವರೆಕಾಳು ಸೀಸನ್ ಬಂತು ಅಂದರೆ ಎಲ್ಲರ ಮನೇಲೂ ಕೂಡ ಅವರೆಕಾಳು ಸಾಂಬಾರು ಮಾಡೇ ಮಾಡ್ತಾರೆ ಅಲ್ವಾ. ನಮ್ಮ ಅಪ್ಪಾಜಿ ಕೂಡ ಅವರೆಕಾಳು ತೊಗೊಂಬಂದಿದ್ರು. ನಾನು ಕೂಡ ಹಾಗೆ ಸಿಂಪಲ್ಲಾಗಿ ಮಸಾಲೆ ಹಾಕಿ ಮಾಡಿರೋದು ಒಂಥರ ಇರುತ್ತೆ. ಹೀಗೆ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ಇದು ಒಂಥರ ಟೇಸ್ಟಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಈಗ ನಾನು ಒಂದು ಪಾನ್ನ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಲಾಂಗ್ ಪ್ರೋಸೆಸ್ ಮಾಡೋ ಬದಲು ಸಾಂಬಾರನ್ನ ಸಿಂಪಲ್ಲಾಗೆ ಮಾಡ್ಬೋದು. ಒಂದು ಪಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು, ನಂತರ ಗೊತ್ತಿರುತ್ತೆ ಅಲ್ವಾ ಇದು ಒಗ್ಗರಣೆಗೆ ಹಾಕುವಂತಹ ಐಟಮ್ಸ್ ಏನು, ಸಾಸಿವೆ ಜೀರಿಗೆ ಕರಿಬೇವು ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇನ್ನು ಒಂದೊಂದು ಟೈಮಲ್ಲಿ ನಾವು ಈ ಥರ ಮಾಡ್ಕೊಂಡು ತಿಂದಾಗ ಮಸಾಲೆ ಹಾಕಿರೋ ತಿನ್ಬೇಕನ್ಸುತ್ತೆ. ಈಗ ಬರೀ ಮಸಾಲೆ ಹಾಕಿರೋ ಅವರೆಕಾಳು ಸಾಂಬಾರು ಮಾಡ್ಕೊಂಡು ತಿಂದರೆ ಈ ಥರನೂ ಮಾಡ್ಕೊಂಡು ತಿನ್ನಬೇಕಲ್ಲಪ್ಪ ಅಂತ ಅನಿಸುತ್ತೆ. ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಬೇರೆ ಬೇರೆ ಥರ ಮಾಡ್ಕೊಂಡು ತಿನ್ನೋದು ದಿ ಬೆಸ್ಟ್ ಅಂತ ಅನಿಸುತ್ತೆ. ನೀವು ಮನೇಲಿ ಫ್ರೀ ಇದ್ದಾಗ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಥರ ಸಾಂಬಾರು ಮಾಡೋದು ವೆರಿ ಸಿಂಪಲ್, ಹಾಗೆ ಬೇಗ ಆಗುತ್ತೆ. ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಫುಲ್ ಬ್ರೌನ್ ಅಲ್ವ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಲ್ವ, ಅಷ್ಟು ಬರೋವರೆಗೂ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಬೇಯೋವರೆಗೂ ಎಣ್ಣೆಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾವೇನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ವ ಆ ಪೇಸ್ಟು, ಅದನ್ನು ಹಾಕೋದಕ್ಕಿಂತ ಮುಂಚೆ ನಾವು ಅವರೆಕಾಳನ್ನ ಒಂದು ಸತಿ ವಾಶ್ ಮಾಡಿಕೊಂಡು, ನಂತರ ಅವರೆಕಾಳನ್ನ ಈ ಒಗ್ಗರಣೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸತಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ನಂತರ ಅದು ಸ್ವಲ್ಪ ಎಣ್ಣೆಲೆಲ್ಲ ಅದು ನೀಟಾಗಿ ಮಿಕ್ಸ್ ಆಗಬೇಕು. ಒಂದು 4-5 ಮಿನಿಟ್ಸ್ವರೆಗೂ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಾದ ನಂತರ ನಾವು ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ದೀವಲ್ವ ಆ ಒಂದು ಸಾಂಬಾರು ಪೇಸ್ಟನ್ನು ರುಬ್ಬಿಟ್ಕೊಂಡಿರುವಂಥ ಸಾಂಬಾರು ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಕೆಲವರಿಗಂತೂ ಅವರೆಕಾಳು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಇರುತ್ತೆ. ಯಾರ್ಯಾರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕೂಡ ತಿಳ್ಕೊತೀನಿ, ನೋಡೋಣ ಯಾರ್ಯಾರಿಗೆ ಅವರೆಕಾಳು ಉಪ್ಪಿಟ್ಟು ಇಷ್ಟ ಇದೆ ಅಂತ ಹೇಳಿಬಿಟ್ಟು. ಈಗ ಪೇಸ್ಟ್ ಮಾಡ್ಕೊಂಡಿರುವಂತಹ ಏನು ಮಸಾಲ ಇದೆಯಲ್ವ ಅದನ್ನು
ಈ ಒಂದು ಪಾನ್ಗೆ ಏನು ಒಗ್ಗರಣೆ ಹಾಕಿದ್ದೀವಲ್ವ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಆ ಒಂದು ಎಣ್ಣೆಯಲ್ಲಿ ಈ ಪೇಸ್ಟ್ನ ಅಂಶ ಬಿಟ್ಕೊಳ್ಳೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕಿ, ಯಾಕಂದರೆ ಕಡಿಮೆ ಏನಾದರೂ ಬಿದ್ದಾಗ ಹಾಕೋದ್ರು, ಜಾಸ್ತಿ ಆದರೆ ಅದನ್ನ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ. ಹಾಗಾಗಿ ಆದಷ್ಟು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕಿ, ಜಾಸ್ತಿ ಆದರೆ ಕಡಿಮೆ ಆದರೆ ಉಪ್ಪೇನಾದರೂ ಕಡಿಮೆ ಆದರೆ ನಾವು ಅದನ್ನ ಸರಿ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹೇಗೋ ಕುದಿಸ್ಬಿಟ್ಟು ಸರಿ ಮಾಡ್ಕೋಬೋದು. ಆದರೆ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನ ಒಳ್ಳೆ ಟೇಸ್ಟ್ ಕೊಡೋದು ಕಷ್ಟ ಆಗುತ್ತೆ. ಈಗ ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಆ ಪೇಸ್ಟ್ ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಅದು ಕುದಿಯೋಕೆ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲಷ್ಟು ಹಾಕೋಣ. ಯಾಕಂದರೆ ಇದು ಎಳೆ ಅವರೆಕಾಳು ಆಗಿರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ 2 ವಿಷಲ್ ಹಾಕ್ಸಿದ್ದೀನಿ ಅಷ್ಟೇ. ನಂತರ ಬಿಸಿ ಬಿಸಿ ಮುದ್ದೆಗೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ, ಸಿಂಪಲಾಗಿ ಮಾಡಿರುವಂಥದ್ದು.